ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಗ್ರ್ಯಾಂಡ್ ಫಿನಾಲೆಗೆ. ಎಲ್ಲೆಲ್ಲೂ ಕೂಡ ಗಿಲ್ಲಿನೇ ಗೆಲ್ಲೋದು ಅನ್ನುವಂತಹ ಆ, ಘೋಷವಾಕ್ಯ ಮೊಳಗ್ ಬರ್ತಾ ಇದೆ. ಸೊ ಗಿಲ್ಲಿ ಅವರ ಫ್ಯಾನ್ಸ್ ಒಂದು ರ್ಯಾಲಿನ ಹಮ್ಮಿಕೊಂಡಿದ್ದಾರೆ, ನನ್ನ ಜೊತೆಗಿದ್ದಾರೆ, ಇವತ್ತು ಚನ್ನಪಟ್ಟಣಕ್ಕೆ ಬಂದು ತಲುಪಿದ್ದಾರೆ. ಇಲ್ಲೊಂದು ಟೀ ಬ್ರೇಕ್ ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಇದ್ರು. ಸೊ ನಾನು ಮಾತನಾಡ್ಸೋಣ ಅಂತ ಬಂದಿದ್ದೀನಿ. ಹಾಯ್, ಹೇಗಿದ್ದೀರಾ ಎಲ್ಲ? ಸೂಪರ್. ಏನ್ ಅನ್ನಿಸ್ತಾ ಇದೆ? ಗಿಲ್ಲಿನೇ ಗೆಲ್ಲೋದು ಅಂತ ಒಂದ್ ಕಡೆ ಹೇಳ್ತಿದ್ದಾರೆ, ಬಟ್ ನಿನ್ನೆ ಕಿಚ್ಚ ಸುದೀಪ್ ಅವ್ರು ಕೊಟ್ಟಂತಹ ಒಂದಷ್ಟು ಕಿವಿ ಮಾತುಗಳಾಗಿರ್ಬೋದು, ಹಾಗೆ ಅಶ್ವಿನಿ ಅವ್ರನ್ನ ಹೊಗಳಿ ಮಾತಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಏನಾದ್ರೂ ಬದಲಾವಣೆ ಆಗತ್ತೆ ಅಂತ ಅನ್ಸ್ತಿದ್ಯಾ ನಿಮ್ಗೆ? ಮೇಡಮ್, ಡೇ ಒಂದರಿಂದ 100 ದಿನದವರೆಗೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿರೋನ್ ಗಿಲ್ಲಿ. ಯಾವುದೋ ಒಂದು ವಾರದಲ್ಲಿ ಯಾರನ್ನ ಹೊಗಳಿದ್ರು ಅಂತ ನಾವು ಕುಗ್ಗೋದು ಇಲ್ಲ. ಅದು ಅವರ ಕಿಚ್ಚನ ಚಪ್ಪಾಳೆ ಪ್ರತಿ ವಾರ ಒಬ್ಬೊಬ್ಬರಿಗೂ ಬರ್ತಾ ಇರುತ್ತೆ. ಅದು ಕಾಮನ್ ಆಗಿ ಬಂದಿದೆ. ಅದ್ರ ಬಗ್ಗೆ ನಮ್ಗೇನು ಬೇಜಾರಿಲ್ಲ. ಅವ್ರಿಗೆ ಚಪ್ಪಾಳೆ ಕೊಟ್ಟಿದ್ರೆ ಅದ್ರ ನಮಗೂ ಖುಷಿನೇ. ಆದರೆ ನಿಜವಾದ ಎಂಟರ್ಟೈನರ್ ಯಾರು ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಇಲ್ಲಿ ಬಂದಿರೋರು ಎಲ್ಲರೂ ಸ್ವಂತ ಖರ್ಚಲ್ಲಿ, ಸ್ವಂತ ದುಡ್ಡಲ್ಲಿ ಬಂದು ಗಿಲ್ಲಿಗೋಸ್ಕರ ಅಭಿಮಾನಕ್ಕೆ ರ್ಯಾಲಿಗೆ ಜಾಯ್ನ್ ಆಗಿದ್ದಾರೆ. ಇದು ಆ ಒಂದು 3 ತಿಂಗಳಲ್ಲಿ 8 ಲಕ್ಷ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಅಂದರೆ ಇನ್ನು ಎಷ್ಟು ಸಾವಿರ ಲಕ್ಷ ಅವನಿಗೆ ಓಟ್ ಬೀಳ್ತಾ ಇರ್ಬೋದು. ನಮಗೆ ಗೊತ್ತಿರೋದಿಷ್ಟೇ, ಗಿಲ್ಲಿ ಗೆದ್ದೇ ಗೆಲ್ತೇನೆ, ಗೆಲ್ಲಿಸ್ತೀವಿ. ನಮ್ಮ ಈ ರ್ಯಾಲಿ ಹಮ್ಮಿಕೊಂಡಿರೋ ಉದ್ದೇಶ ಏನು ಅಂದರೆ, ನಾವು ಬರೀ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಅಲ್ಲ. ನಾವು ಹೊರಗಡೆ ಇಳಿದು ಚಿಕ್ಕ ಮಕ್ಕಳಿಂದ ಹೊರದು ಏಜ್ ಆಗಿರೋರ್ವರೆಗೂ ಎಷ್ಟು ಜನ ಗಿಲ್ಲಿ ಅಭಿಮಾನಿಗಳಿದ್ದಾರೆ, ಊರಲ್ಲೂ ಗಿಲ್ಲಿದು ಹೆಂಗಿದೆ ಅವ್ವ ಅಂತ ನಾವು ತೋರ್ಸೋಕ್ಕೋಸ್ಕರ ಈ ರ್ಯಾಲಿ ಇಟ್ಕೊಂಡಿದ್ದೀವಿ. ಈ ಸರಿ ಗಿಲ್ಲಿ ಗೆದ್ದೇ ಗೆಲ್ತಾನೆ, ಕಪ್ಪಿ ಸರಿ ಗಿಲ್ಲಿ ತಗೊಂಡೇ ಬರ್ತಾನೆ. ಮಧು ಅವರೇ, ನೀವು ಬಿಗ್ ಫ್ಯಾನ್ ಅಲ್ವಾ ಗಿಲ್ಲಿ ಅವ್ರದ್ದು? ಸೊ ಈಗ ರ್ಯಾಲಿ ಕೂಡ ಹೊರಟಿದ್ದೀರಾ, ಗಿಲ್ಲಿನೇ ಗೆಲ್ಲೋದು ಅಂತ ಕೂಡ ಭರವಸೆ ಇದೆ. ಆದ್ರೆ ಒಂದು ಮಾತು ಕೇಳಿ ಬರ್ತಾ ಇದೆ. ನಿನ್ನೆ ನಾನು ಒಂದಷ್ಟು ಜನ ಹಿಂದಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳನ್ನೆಲ್ಲ ಮಾತನಾಡಿಸಿದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಈ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಏನ್ ಫಾಲೋವರ್ಸ್ ಜಾಸ್ತಿ ಆಗಿದಾರಲ್ವಾ, ಅದು ಪೇಯ್ಡ್ ಫಾಲೋವರ್ಸ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಪ್ಪ ಗಿಲ್ಲಿ ಫ್ಯಾನ್ಸ್? ಒಪ್ಕೊಳ್ಳಲ್ಲ ಮ್ಯಾಮ್. ಈಗ ಎಕ್ಸಾಂಪಲ್ ಗಿಲ್ಲಿಗೆ ಒಂದು ಏನು 8 ಲಕ್ಷ 7 ಲಕ್ಷ ಫ್ಯಾನ್ಸ್ ಫಾಲೋವರ್ ಬಂದಿದ್ದಾರೆ ಅಂತ ನಮ್ಗಳ ಅಕೌಂಟ್ ತಗೊಂಡ್ರೆ ದಿನಕ್ಕೆ 1,000 ಫಾಲೋವರ್ಸ್ ಆಗ್ತಾ ಇದ್ದಾರೆ. ವ್ಯೂಸ್ ಒಂದು ಡೇ ನೈಟ್ ಹಾಕಿ ಬೆಳಗ್ಗೆ ಅಷ್ಟೊತ್ತಿಗೆ 1 ಮಿಲಿಯನ್ಸ್ ವ್ಯೂಸ್ ಹೋಗ್ತಾ ಇದೆ ನಮ್ಮ ಅಕೌಂಟಲ್ಲಿ. ಇನ್ನು ಇಡೀ ಕರ್ನಾಟಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ, ರೈತರಿಂದ ಹಿಡಿದು ಯೋಧರವರೆಗೂ ಸಪೋರ್ಟ್ ಮಾಡ್ತಿದ್ದಾರೆ. ಪೊಲೀಸ್ ಆಫೀಸರ್ಸ್ಗಳು ಸೆಲ್ಫ್ ವಿಡಿಯೋ ಮಾಡಾಕ್ತಾ ಇದ್ದಾರೆ, ಗಿಲ್ಲಿಗೆ ಓಟ್ ಹಾಕಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ. ಈ ಥರ ಇರಬೇಕಾದ್ರೆ ಗಿಲ್ಲಿಗೆ ಫಾಲೋವರ್ಸ್ ಬರ್ತಾ ಇರೋದ್ರಲ್ಲಿ ಡೌಟೇ ಇಲ್ಲ. ಅವನು ಟ್ರೂ ಟ್ಯಾಲೆಂಟ್ಗೆ ಜನ ಸಪೋರ್ಟ್ ಮಾಡ್ತಾ ಇರೋದೇ ಹೊರತು ಅವನು ಉದ್ದೇಶವಾಗಿ ಇಲ್ಲ ಪಿ ಆರ್ಗಳು ದುಡ್ಡು ಕೊಟ್ಟು ಫಾಲೋವರ್ಸ್ ಮೇಂಟೈನ್ ಮಾಡ್ತಿರೋದಲ್ಲ ಮ್ಯಾಮ್. ಅವನ ವ್ಯಕ್ತಿತ್ವಕ್ಕೆ, ಅವನು ಖುಷಿಯಿಂದ ನಗಿಸ್ತಾ ಇರೋದಕ್ಕೆ ಕರ್ನಾಟಕ ಜನ ಅವನ್ನ ಪ್ರೀತಿಸ್ತಾ ಇರೋದು. ಯಾವುದೇ ದುಡ್ಡು ಕೊಟ್ಟು ಮಾಡಿರೋದಲ್ಲ, ಏನೂ ಅಲ್ಲ ಮೇಡಮ್. ಮೇಡಮ್, ಈಗ ಇವ್ರದೇ ತಗೊಳ್ಳಿ, ಇವ್ರದ್ದು ಅಣ್ಣವ್ರದ್ದು 4 ಅಕೌಂಟ್ ಹೋಗಿದೆ. 27,000 ಫಾಲೋವರ್ಸು, 31,000, 22,000, 3 ಫಾಲೋವರ್ಸ್, 3 ಅಕೌಂಟ್ನು ಡಿಲೀಟ್ ಮಾಡಿಸಿದ್ದಾರೆ. 3 ಅಕೌಂಟ್ ಡಿಲೀಟ್ ಮಾಡಿಸಿ ಒಂದೇ ವಾರದಲ್ಲಿ 12,000 ಫಾಲೋವರ್ಸ್ ಆಗಿದೆ. ಹಂಗಾರೆ ಈ ಫಾಲೋವರ್ಸ್ ಫೇಕಾ? ಅಭಿಮಾನಿಯವ್ರಿಗೆ ಇಷ್ಟು ಬಂದಿದೆ. ಇನ್ನ ಗಿಲ್ಲಿ ಮೇಡಮ್, ನಿಜವಾಗ್ಲೂ 3 ತಿಂಗಳಿಂದ ಪ್ರತಿಯೊಬ್ರು ವಯಸ್ಸಾದವ್ರು ಎಲ್ಲರೂ ಮನಸ್ಪೂರ್ವಕ ನಗ್ತಾ ಇದ್ದಾರೆ. ಒಬ್ಬ ಯೋಧ ಕೂಡ ಅವರು ವಿಡಿಯೋ ಕಾಲ್ ಮಾಡಿ ಒಂದು ವಿಡಿಯೋ ಕಳಿಸ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವರು ಕೂಡ ಒಂದು ಎಷ್ಟು ಶ್ರಮ ಇರ್ತಾರೆ, ಯೋಧ ನಮ್ಮ ಭಾರತಕ್ಕೋಸ್ಕರ ಎಷ್ಟು ಹೋರಾಡ್ತಿರ್ತಾರೆ. ಅಂಥವ್ರ ಮನಸ್ಸನ್ನೇ ನಗಿಸ್ತಾ ಇದ್ದಾರೆ ಗಿಲ್ಲಿ ಅಂದ್ರೆ ಆ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳಿ. ನಿಜವಾದ ರಿಯಲ್ ಎಂಟರ್ಟೈನ್ಮೆಂಟ್ ಆಲ್ರೆಡಿ ಒಂದು ಶೋ ಸಿಕ್ಕಿದೆ ಅವ್ರಿಗೆ. ಜೀ ಕನ್ನಡದ ಆಲ್ರೆಡಿ ಸಿಕ್ಕಿದ್ದಾರೆ.